ನಮಸ್ಕಾರ, ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ರೆ ಆರಾಮಿದ್ರು ಅನ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ. ನೀವೆಲ್ಲರೂ ತುಂಬಾ ಕಮೆಂಟ್ಗಳನ್ನ ಹಾಕ್ತಾ ಇದ್ರಿ. ಆ ಕಮೆಂಟಿಗೆ ಉತ್ತರ ಕೊಡೋಕ್ಕೆ ತುಂಬಾನೇ ಲೇಟ್ ಆಯಿತು. ಯಾಕಂದ್ರೆ ನಂಗೆ ಟೈಮ್ ಸಿಗದೆ ಇರೋದಕ್ಕೆ ತುಂಬ ಕಮೆಂಟ್ಗಳನ್ನ ಬ್ಯಾಲೆನ್ಸ್ ಇಟ್ಕೊಂಡಿದ್ದೀನಿ. ಒಬ್ಬೊಬ್ರು ಕಮೆಂಟಿಗೂ ಮತ್ತು ಒಂದಿಷ್ಟು ಕಮೆಂಟ್ಗಳ ಬಗ್ಗೆ ನಾನು ಮಾತಾಡೋಕ್ಕೆ ಬಂದಿದ್ದೀನಿ. ಹಾಗೆ ತುಂಬ ಜನ ಕೇಳ್ತಾ ಇರೋದು ಒಂದೇ ಕಮೆಂಟು, ಈಗ ನಮ್ಮ ಮೇಲೆ ಮಾಟ ಮಂತ್ರ ಮಾಡಿದರೆ ಅಥವಾ ನಮ್ಮ ಮನೆ ಮೇಲೆ ಮಾಡಿದರೆ ಅದನ್ನು ಹೇಗೆ ಕಂಡುಹಿಡಿಯೋದು, ಮತ್ತು ಅದು ಯಾವ ರೀತಿ ಆಗುತ್ತೆ, ಮನೆಯಲ್ಲಿ ಯಾವ ರೀತಿ ವಾತಾವರಣ ಇರುತ್ತೆ ಅಂತ ಹೇಳಿಬಿಟ್ಟು ಅದು ಒಂದು ಕನ್ಫ್ಯೂಷನ್ನು. ಮತ್ತು ಇನ್ನು ಮಾಡೋರು ಯಾವ ರೀತಿ ಇರ್ತಾರೆ, ಅವ್ರ ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ ಇವಾಗ ಮೇಯ್ನಾಗಿ ನಾವು ತಿಳ್ಕೊಬೇಕಾಗಿದ್ದು, ನಮ್ಮ ಜೊತೆಗೆ ಇದ್ಕೊಂಡು ನಮಗೆ ಮಾಡ್ತಾರಲ್ಲ, ನಮಗೆ ಹಾಳು ಮಾಡಬೇಕು, ನಮಗೆ ಮಾಟ ಮಂತ್ರ ಮಾಡಿ ನಮ್ಮ ಜೀವನನೇ ಹಾಳು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಅಂಥವ್ರ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಕೂಡ ಸ್ಪಷ್ಟವಾಗಿ ಅದನ್ನ ತಿಳಿಸ್ಕೊಡ್ತೀನಿ. ಮತ್ತು ನಿಮ್ಗೊಂದು ಹೇಳೋದೇನೆಂದರೆ, ಕೆಲವೊಬ್ರು ನಂಬ್ತಾರೆ, ಕೆಲವೊಬ್ರು ನಂಬಲ್ಲ. ನಮ್ಮದೇ ಇರೋರು ತಲೆ ಹಾಕೋಬೇಡಿ, ನಂಬೋರು ನೀವು ನೋಡಿ, ನಂಬೋರು ನೋಡಿ. ಯಾಕೆಪ್ಪ ಅಂತಂದರೆ ಇದರಲ್ಲಿ ನಿಮಗೆ ಎಷ್ಟು ನಂಬಿಕೆ ಇರುತ್ತೆ, ನಂಬಿಕೆ ಇರಲ್ಲ ಅನ್ನೋದು ಕೂಡ ನಾನು ಹೇಳ್ತೀನಿ. ಮತ್ತು ಎಷ್ಟು ನಂಬಬೇಕು, ಎಷ್ಟು ನಂಬಬಾರ್ದು ಅನ್ನೋದು ಕೂಡ ಹೇಳ್ತೀನಿ. ಹಾಗೆ ಮತ್ತೆ ನಂಬಿದ್ರೆ ಏನಾಗುತ್ತೆ, ನಮ್ಮದು ಇದ್ದರೆ ಏನಾಗುತ್ತೆ ಅನ್ನೋದು ಕೂಡ ಹೇಳ್ತೀನಿ. ನಂಬಿಕೆ ಇದ್ದವ್ರಿಗೆ, ನಂಬಿಕೆ ಇಲ್ಲದೆ ಇರೋರಿಗೆ ತುಂಬ ಒಳ್ಳೆಯದು. ಅದರಲ್ಲಿ ನಂಬಿಕೆ ಇರಲ್ಲ ನೋಡಿ, ಅವರಂತೂ ತುಂಬ ಬೆಸ್ಟು ಅಂತ ನನಗನ್ಸುತ್ತೆ ನಿಜವಾಗ್ಲೂ. ಈ ಮಾಟ ಮಂತ್ರ ಮೂಢನಂಬಿಕೆ ಅನ್ನೋರು ಮನಸ್ಥಿತಿ ಇರುತ್ತೆ ನೋಡಿ, ತುಂಬ ಒಳ್ಳೆಯದು ಮನಸ್ಥಿತಿ, ಅದು ಕೆಟ್ಟದಂತೂ ಅಲ್ಲ. ಅಂಥವ್ರಿಗೆ ಯಾವ ರೀತಿ ಮಾಟ ಮಂತ್ರ ಮಾಡಿದ್ರು ಕೂಡ ಅವ್ರಿಗೆ ಏನಾಗಲ್ವಾ, ಅಥವಾ ಕಷ್ಟ ಇದ್ದರೂ ಬೇಕತ್ತಲೇ ಆಗಿರ್ತಾರ, ಎಲ್ಲವನ್ನೂ ಪೂರ್ತಿಯಾಗಿ ತಿಳಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಯಾವುದೂ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈಗ ಫಸ್ಟು ಏನಪ್ಪ ಅಂತಂದರೆ, ನಮಗೆ ಮಾಟ ಮಂತ್ರ ಮಾಡಿದ್ರೆ ನಮ್ಮ ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ ಹೇಳಬೇಕಂದ್ರೆ, ನಮಗೆ ಮುಖದ ಮೇಲೆ ಲಕ್ಷಣನೇ ಇರಲ್ಲ. ಮುಖ ಪೂರ್ತಿ ಒಂಥರ ಸಪ್ಪೆ ಥರ ಆಗಿ ಒಂಥರ ಹಾಳಾಗಿರೋ ಥರ ಮುಖ ಥರ ಆಗಿಬಿಡುತ್ತೆ. ಆಮೇಲೆ ಮನಸ್ಸು ತುಂಬ ಹದಗೆಟ್ಟು ಹೋಗಿರುತ್ತೆ. ಮನಸ್ಸಿಗೆ ಒಂಚೂರು ಸ್ವಲ್ಪನೂ ಸಮಾಧಾನ ಇರಲ್ಲ. ಏನೋ ಸ್ವರ್ಗನೇ ತೊಗೊಂಬಂದು ಕಣ್ಮುಂದೆ ಇಟ್ಟರು ಕೂಡ ಅದ್ರ ಮೇಲೆ ಮನಸ್ಸಿರಲ್ಲ, ಅದನ್ನ ನೋಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ, ಆ ಅನುಭವಿಸೋಕ್ಕೂ ಕೂಡ ಅದನ್ನು ಆಗಲ್ಲ. ಏನೋ ಒಂಥರ ಎಲ್ಲಾನೂ ಕಳ್ಕೊಂಡಿದ್ದೀವಿ ಅನ್ನೋ ಥರ ಫೀಲ್ ಇರುತ್ತೆ. ಆಮೇಲೆ ಮನಸ್ಸಿಗೆ ತುಂಬ ತಳಮಳ ಆಗ್ತಾ ಇರುತ್ತೆ. ಎಷ್ಟೇ ಬಂದು ಯಾರೇ ಏನೇ ಮಾತಾಡಿದ್ರು ಕೂಡ ಮನಸ್ಸಿಗೆ ಆ ಮಾತುಗಳನ್ನ ಹೋಗಲ್ಲ, ಸಮಾಧಾನ ಅನ್ನೋದೇ ಸಿಗಲ್ಲ. ಮಾತಾಡೋ ಟೈಮಲ್ಲಿ ಒಂದು ಸ್ವಲ್ಪ ಸಮಾಧಾನ, ಆಮೇಲೆ ಮತ್ತೆ ಅದೇ ಕಚಿ ಗೊಂದಲ, ಆ ಥರ ಆಗ್ತಾ ಇರುತ್ತೆ. ಮನೇಲಿ ಯಾರ ಜೊತೆ ಕೂತ್ಕೊಂಡು ಚೆನ್ನಾಗಿರ್ಬೇಕು ಅಂದರೆ ಆಗಲ್ಲ, ಯಾರ ಜೊತೆಗೂ ಮನೆಯವ್ರ ಜೊತೆಗೆ ಖುಷಿಯಾಗಿರೋಕ್ಕಾಗಲ್ಲ. ಇನ್ನು ಕೈಯಲ್ಲಿ ದುಡ್ಡು ನಿಲ್ಲಲ್ಲ. ಗಂಡ ಹೆಂಡತಿ ಅಥವಾ ಮಕ್ಕಳು ಆಗಲಿ, ದೊಡ್ಡವರಾಗಲಿ, ಹಿರಿಯರಾಗಲಿ, ಯಾರಿಗಾದರೂ ಈ ಒಂದು ಪರಿಸ್ಥಿತಿನ ಕಾಡ್ತಾ ಇರುತ್ತೆ. ಏನಾದರೂ ಈ ಥರ ಪ್ರಯೋಗ ಮಾಡಿದ್ರೆ, ಇನ್ನು ಅದರ ಬಿಟ್ಟರೆ ಸುಮ್ಮನೆ ಸಿಟ್ಟು ಬರೋದು, ಜಗಳ ಆಗೋದು, ಅವ್ರು ಏನೇ ಹೇಳಿದ್ರು ಸುಮ್ಮನೆ ಅವ್ರು ನಕ್ಕೊಂಡು ಮಾತಾಡಿದ್ರು ಕೂಡ ನಮಗೆ ಇರಿಟೇಟ್ ಅನಿಸೋದು, ತುಂಬ ಕೆಟ್ಟದಾಗಿ ಅನಿಸೋದು, ಏನು ನನಗೆ ಹೀಗೆಲ್ಲ ಮಾತಾಡ್ತಾರಲ್ಲ ಅನ್ನೋತೀರ ಒಟ್ಟೆ ಸಿಟ್ಟು ಬಂದು ಅವ್ರ ಜೊತೆ ಜಗಳ ಮಾಡ್ಕೊಳ್ಳೋದು, ಆ ರೀತಿ ಆಗ್ತಾ ಇರುತ್ತೆ. ತುಂಬ ಮನೆಯಲ್ಲಿ ಜಗಳ ಕದನ ಅನ್ನೋದಿರುತ್ತೆ. ದುಡ್ಡಿನ ವಿಷಯದ ಸಮಸ್ಯೆ, ಅನ್ನೋದು ಸಮಸ್ಯೆ. ಅನ್ನೋದೇನಪ್ಪ ಅಂತಂದರೆ ಅದೇ ಕೈಯಲ್ಲಿ ಅನ್ನ ನಿಲ್ಲಲ್ಲ, ಏನು ಎಷ್ಟು ಅಡುಗೆ ಮಾಡಿದ್ರೆ ನಮಗೆ ಪಾರು ಬರ್ತಾಯಿಲ್ಲ, ಹಾಗೆ ಖಾಲಿ ಆಗ್ತದೆ, ಆ ಥರದ್ದೆಲ್ಲ ಇರುತ್ತೆ ಸಮಸ್ಯೆಗಳು. ಅದು ಇನ್ನು ಸುಮ್ಮನೆ ಇಟ್ಟಲ್ಲೇ ಬಟ್ಟೆಗಳನ್ನ ಹಾಳಾಗಿ ಹೋಗೋದು, ಇನ್ನೊಂದು ಮತ್ತೊಂದು ಏನೋ ಆಗೋದು, ಆ ಥರದ್ದೆಲ್ಲ ಆಗ್ತಾ ಇರುತ್ತೆ ಮನೆಯಲ್ಲಿ ಗೊಂದಲಗಳು. ಅದನ್ನು ಬಿಟ್ಟರೆ ಮತ್ತು ಇನ್ನು ಈ ಮೇನಾಗಿ ನಾವು ಅದಕ್ಕೆ ಪರಿಹಾರ ಅಂತೂ ನಿಮಗೆ ತುಂಬ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಈಗ ನನ್ನ ಚಾನಲಲ್ಲಿ ತುಂಬ ವಿಡಿಯೋಗಳನ್ನ ಕೊಟ್ಟಿದ್ದೀನಿ ಮಾಟ ಮಂತ್ರ ಮಾಡಿದ ಪರಿಹಾರಕ್ಕಾಗಿ. ಅದನ್ನು ನೀವು ನೋಡಿ ಪರಿಹಾರನ ಮಾಡ್ಕೋಬೋದು. ಇನ್ನು ಮುಂದಕ್ಕೆ ನೀವು ಹುಷಾರಾಗಬೇಕು, ನಮ್ಗೆ ಯಾರು ಏನು ಮಾಡಬಾರ್ದು ಅಂಥವ್ರು ಯಾವ ರೀತಿ ಇರ್ತಾರೆ ಮಾಡೋರು ಅಂತ ನೀವು ಕೇಳೋದಾದರೆ ಖಂಡಿತ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಅವ್ರ ಗುಣಲಕ್ಷಣಗಳು ತುಂಬ ಚೆನ್ನಾಗಿರ್ತವೆ. ಹೆಂಗೆ ಇರ್ತಾವಂದರೆ ನಮ್ಮ ಹೆತ್ತ ತಾಯಿ ಕರಳು ಕೂಡ ಹಂಗಿರಲ್ಲ, ಅಷ್ಟು ಚೆನ್ನಾಗಿರುತ್ತೆ ಅವ್ರ ಗುಣ. ಇನ್ನು ಅವರು ಗುಣಲಕ್ಷಣಗಳು ತುಂಬ ಒಳ್ಳೆಯ ರೀತಿ ನಡ್ಕೊತಾರೆ. ಹಾಗೆ ಮತ್ತು ಅವ್ರಿಗೆ ಏನಂದರೆ, ನಮಗೆ ನೋವಾದರೆ ಅವ್ರಿಗೆ ನೋವಾಗಿರೋ ರೀತಿ ಇರ್ತಾರೆ. ಮೇಯ್ನಾಗಿ ನಮ್ಗೆ ನೋವಾಗಿದೆ ನೋಡಿ, ಅದಕ್ಕೆ ಔಷಧಿ ಕೊಡೋದು ಕೆಲಸ ಅವ್ರು ಮಾಡಲ್ಲ. ಅದು ಹೇಗಾಯಿತು, ಯಾಕಾಯಿತು, ಎಲ್ಲಿಂದ ಆಯಿತು ಅದನ್ನು ತಿಳ್ಕೊಳ್ಳೋ ಪ್ರಯತ್ನದಲ್ಲಿ ಇರ್ತಾರೆ. ಇವಾಗ ನೋವು ಅಂದರೆ ನೋವು ಅಷ್ಟೇ ಅಲ್ಲ. ಇವಾಗ ನಮ್ಮ ಜೀವನದಲ್ಲಿ, ನಮ್ಮ ಮನೇಲಿ ದುಡ್ಡಿದೆಯಾ, ನಮ್ಮ ಜೀವನ ಚೆನ್ನಾಗಿ ನಡೀತಾ ಇದೆಯಾ, ನಾವು ಗಂಡ ಹೆಂಡತಿ ಚೆನ್ನಾಗಿದ್ದೀವ, ಖುಷಿಯಾಗಿದ್ದೀವ, ಅಪ್ಪ ಅಮ್ಮ ಖುಷಿಯಾಗಿದ್ದೀವ, ತಾಯಿ ತಂದೆ ಜೊತೆಗೆ ಆರಾಮಾಗಿದ್ದೀವ, ಅಣ್ಣ ತಂಗಿ ನಾವು ಚೆನ್ನಾಗಿದ್ದೀವ, ಎಲ್ಲ ನಮ್ಮ ಕುಟುಂಬದ ಒಂದು ಖುಷಿಯಲ್ಲಿದ್ದೀವ, ಅಥವಾ ನಮ್ಮ ಕೈ ದುಡ್ಡು ಚೆನ್ನಾಗಿ ನಡೀತಾ ಇದೆ, ಎಲ್ಲವನ್ನೂ ಕೂಡ ನಮಗೆ ಐಷಾರಾಮ್ ಇದೆಯಾ ಜೀವನ, ಎಲ್ಲವನ್ನೂ ತಿಳ್ಕೊಳ್ಳೋದಕ್ಕೆ ಅವ್ರು ಪ್ರಯತ್ನ ಪಡ್ತಾರೆ. ಏನು ಕಷ್ಟ ಇದೆ, ಯಾವ ರೀತಿ ಕಷ್ಟ ಬರ್ತಾ ಇದೆ, ಹೇಗೆ ನಡೀತಾ ಇದೆ ಜೀವನ. ಅವರು ಏನಂದರೆ ಬರೀ ಅದು ತಿಳ್ಕೊಳ್ಳೋ ವಿಚಾರದಲ್ಲಿ ಇರ್ತಾರೆ. ಇಡೀ ನಿಮ್ಮ ಕುಟುಂಬದನ್ನು ತಿಳ್ಕೊತಾ ಇರ್ತಾರೆ. ಅದಕ್ಕೆ ಪರಿಹಾರ ಅಂತ ಕೊಡಲ್ಲ ಅವರು. ಇಲ್ಲ ನಿಮಗೆ ಈ ಥರ ಕಷ್ಟ ಇದೆ ಅಂತ ನೀವು ಹೇಳ್ಕೊಂಡಿರ್ತಾರೆ. ಇಲ್ಲ ನಮ್ಮ ಮನೇಲಿ ನನ್ನ ಗಂಡ ಹೆಂಡತಿಗೆ ಸ್ವಲ್ಪ ಜಗಳ ಆಗ್ತಾ ಇದೆ, ಜಗಳ ಮಾಡಬೇಡ್ರಿ, ಸ್ವಲ್ಪ ಸಂಭಾಳಿಸ್ಕೊಂಡು ಹಾಗೆ ಹಿಂಗೆ ಅಂತ ತಿಳಿದವ್ರು ಹೇಳ್ತಾ ಇರ್ತಾರೆ. ಅವ್ರು ಹಂಗೆ ಹೇಳಲ್ಲ. ಅವ್ರು ಹೆಂಗೆ ಹೇಳ್ತಾರೆ ಅಂದರೆ, ಯಾಕೆ ಜಗಳ ಮಾಡ್ದ, ಇದ್ರ ಸಲುವಾಗಿ ಜಗಳ ಮಾಡ್ದ, ನೀನೇನಂದೆ, ಅವ್ರು ಏನಂದ್ರು, ನೀವು ಇದೇ ಥರನೇ ಜಗಳ ಮಾಡಿದ್ರ,
ಎಷ್ಟೋ ಜಗಳ ಮಾಡಿದ್ರಿ, ಯಾವಾಗ ಜಗಳ ಸ್ಟಾಪ್ ಮಾಡಿದ್ರಿ, ಯಾರು ಸ್ಟಾರ್ಟ್ ಮಾಡಿದ್ರಿ, ಯಾರು ಎಂಡ್ ಮಾಡಿದ್ರಿ, ಈ ಗುಣಲಕ್ಷಣಗಳು ತುಂಬ ಇರುತ್ತವೆ ಅವ್ರ ಹತ್ರ. ಅನುಭವಿಸಿದ್ದು ಅನುಭವದ ಮಾತು ಹೇಳ್ತಾ ಇದ್ದೀನಿ. ಆ ಥರ ಅವರಿಗೆ ಮನಸ್ಸಲ್ಲಿ ಓಡ್ತಾ ಇರುತ್ತೆ. ನಿಮಗೆ ಯಾರು ಜಗಳ ಬಿಡ್ಸಕ್ಕೆ ಬಂದರು, ಹೌದು ನಿಮ್ಮ ಮನೇಲಿ ಈ ಸಮಸ್ಯೆಗೆ ಯಾರು ಬಂದು ನಿಮಗೆ ಸಹಾಯ ಮಾಡಿದ್ರು, ಈ ಥರ ತಿಳ್ಕೊತಾರೆ. ಸಹಾಯ ಮಾಡಬೇಕನ್ನೋ ಗುಣ ಅವರಲ್ಲಿ ಬರಲ್ಲ. ಅಬ್ಸರ್ವ್ ಮಾಡಿ ನೋಡಿ, ನಿಮ್ಮ ಜೊತೆಲಿರೋರನ್ನ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಅಂದರೆ, ಸಹಾಯ ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತ ನಿಮಗೆ ಅದು ಒಳ್ಳೆಯದು. ಇನ್ನು ಬರೇ ನಿಮ್ಮಿಂದ ತಿಳ್ಕೋಬೇಕು ಎಲ್ಲವನ್ನು ತಿಳಿದು ಏನು ಮಾಡ್ತಾರೆ, ಯಾವುದಕ್ಕೆ ಏನು ಮಾಡಬೇಕು, ನಿಮ್ಮ ಮನೆಯಲ್ಲಿ ಯಾವುದು ಪರಿಸ್ಥಿತಿ ಯಾವ ರೀತಿ ನಡೀತಾ ಇದೆ ಅದ್ರ ಮೇಲೆ ಅವರು ಪ್ರಯೋಗ ಮಾಡ್ತಾರೆ. ಯಾವುದು ಚೆನ್ನಾಗಿರುತ್ತೆ ಅದನ್ನು ಬಂದಾಗಬೇಕು, ಯಾವುದು ಕಂಟಿನ್ಯೂ ಆಗಿ ನಿಮ್ಮ ಮನೇಲಿ ಖುಷಿಯಾಗಿ ನಡೀತಾ ಇದೆ ಅದನ್ನು ಸ್ಟಾಪ್ ಮಾಡಬೇಕು, ಯಾರಿಂದ ನಿಮ್ಮ ಜೀವನ ನಡೀತಾ ಇದೆ ಅವ್ರನ್ನ ಅಲ್ಲಿಗೆ ನಿಲ್ಲಿಸಬೇಕು, ಆ ಥರ ಪ್ರಯತ್ನದಲ್ಲಿರ್ತಾರೆ. ಅಂಥವ್ರಿಗೆ ನೀವು ಗುಟ್ಟನ್ನ ಬಿಟ್ಕೊಡ್ಬಾರ್ದು. ಸ್ವಲ್ಪ ನೋಡಿ, ನಿಮ್ಮ ಜೀವನದಲ್ಲಿ ಅಂಥ ಜನಗಳಿದ್ದೇ ಇರ್ತಾರೆ, ಎಲ್ಲರ ಜೀವನದಲ್ಲಿ ಇರ್ತಾರೆ. ಕೆಲವೊಬ್ರು ನಂಬ್ತಾರೆ, ಕೆಲವೊಬ್ರು ನಂಬಲ್ಲ ಅಂತ ಹೇಳಿದ್ನಲ್ಲ, ಹಾಗೆ ನಮ್ಮದೇ ಇರೋರು ಹೇಳ್ತೀನಲ್ಲ, ನಮ್ಮದೇ ಇರೋರದ್ದು ವಿಚಾರ ನಾನು ಇವಾಗ ಮಾತಾಡ್ತೀನಿ. ಇದು ಫಸ್ಟ್ ಮುಗಿಸ್ಬಿಡೋಣ. ಈ ರೀತಿ ಇರುತ್ತೆ ಅವ್ರ ಗುಣಲಕ್ಷಣಗಳು. ಅಂಥವ್ರನ್ನ ನೀವು ಸ್ವಲ್ಪ ದೂರ ಇಡೋದಕ್ಕಿಂತ ಹತ್ರನೇ ಇಟ್ಕೊಳ್ಳಿ, ಪರವಾಗಿಲ್ಲ. ಆದರೆ ನಿಮ್ಮ ಮನೆ ವಿಷಯನ ಅವ್ರ ಕಿವಿಗೆ ಹಾಕಬೇಡಿ ಅಷ್ಟೇ. ಚೆನ್ನಾಗಿದ್ದೀರಾ, ಎಲ್ಲ ಒಟ್ಟಿಗೆ ಚೆನ್ನಾಗಿದೆ, ಬಿಡಿಸಿ ಎಲ್ಲವನ್ನೂ ಹೇಳೋದು ಬೇಕಾಗಿಲ್ಲ. ಪೂರ್ತಿ ಕಷ್ಟ ಇದೆ ಅಂತಲೂ ಹೇಳಬಾರ್ದು, ಹಾಗೆ ಮತ್ತು ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಅವ್ರ ಹತ್ರ ಹೇಳಬಾರ್ದು. ಮೇಯ್ನಾಗಿ ನಮ್ಮ ಜೀವನದ ಯಾವುದೇ ಗುಟ್ಟನ್ನು ಅವ್ರ ಹತ್ರ ಬಿಟ್ಟು ಕೊಡಬಾರ್ದು, ಒಂದೇ ಮಾತು. ಇನ್ನು ಅವ್ರ ಹತ್ರನೇ ಅಂತಲ್ಲ, ಈಗಿನ ಜನಗಳಿಗೆ ಯಾರಿಗೂ ನಂಬೋಕ್ಕಾಗಲ್ಲ. ತುಂಬ ಜನ ಹೊಟ್ಟೆ ಹುರ್ಕೋತಾರೆ. ಅದಕ್ಕೆ ಹೇಳೋದು, ನಮ್ಮ ಸಂಸಾರವನ್ನು ನಾವೇ ಗುಟ್ಟಾಗಿಟ್ಕೊಂಡು ಜೀವನನ ಮಾಡಬೇಕು. ಒಂದೊಂದು ನಾವು ಅಥವಾ ನಮ್ಮ ಫ್ರೆಂಡ್ ಅಂದ್ಕೊಳ್ಳಿ, ಫ್ರೆಂಡ್ ಅಂತ ಅಂದ್ಕೊಳ್ಳಿ, ಎಲ್ಲರೂ ಒಳ್ಳೆಯವ್ರನ್ನೂ ಆಗಿರಲಿ, ಎಲ್ಲರೂ ಕೆಟ್ಟವ್ರನ್ನೂ ಆಗಿರಲ್ಲ, ಆ ರೀತಿ ಇರುತ್ತೆ. ನಮಗೆ ಸುತ್ತಮುತ್ತ ಇರೋರು ಜನಗಳು ಹೇಳೋಕ್ಕಾಗಲ್ಲ ಹೆಂಗಿರುತ್ತೆ ಅಂತ. ಅಂಥವ್ರು ನಿಮಗೆ ಯಾರಾದರೂ ಒಬ್ರು ಹಂಗೆ ಅನಿಸಿದ್ರೆ ಗುಟ್ಟುಗಳನ್ನ ಸ್ವಲ್ಪ ಬಿಚ್ಚಿಡೋಕೆ ಹೋಗಬೇಡಿ. ಆದಷ್ಟು ಗುಟ್ಟಾಗಿರಬೇಕು. ಅದರಲ್ಲಿ ಹೇಳ್ತಾರಲ್ಲ, ಸಂಸಾರ ಅನ್ನೋದು ನಾಡಲ್ಲಕ್ಕೆ ಗೋಡೆ ಮಧ್ಯೆನೇ ಇರಬೇಕು. ಯಾವುದೇ ಆಗಿರಲಿ, ಜಗಳ ಆಗಿರಲಿ, ಮತ್ತೊಂದು ಸಮಸ್ಯೆ ಆಗಿರಲಿ, ಒಂದು ಏನೇ ಬಂದ್ರೂ ಅದನ್ನು ನೀವು ನಿಭಾಯಿಸ್ಕೊಂಡು ಅದರಿಂದ ಪರಿಹಾರ ನೀವೇ ಮಾಡ್ಕೋಬೇಕು, ಹೊರತಾಗಿ ಇನ್ನೊಬ್ಬರಿಗೆ ಅದು ಗುಟ್ಟನ್ನು ಬಿಟ್ಕೊಡ್ಬಾರ್ದು. ಅವರು ಅದೇ ಪ್ರಯತ್ನದಲ್ಲಿರ್ತಾರೆ. ಒಟ್ಟಾರೆ ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ, ಹೇಗೆ ಇದೆ ಅಂತ ತಿಳ್ಕೊಳ್ಳೋಕ್ಕೆ. ಇವಾಗ ಕೂಡ ಅದೇ ಕೆಲಸ ನಡೀತಾ ಇದೆ. ನಾನು ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ, ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ರೆ ಪರವಾಗಿಲ್ಲ, ಭಗವಂತ ನೋಡ್ಕೊತಾನೆ. ಅವ್ರನ್ನೂ ಕೇಳಿಸ್ಕೊಳ್ಳಿ, ಪರವಾಗಿಲ್ಲ, ಏನು ಅಡ್ಡಿಲ್ಲ. ಈ ರೀತಿ ಇರುತ್ತೆ. ಗೊತ್ತಾಗಲ್ಲ ಅಂತ ಅವ್ರು ಅಂದ್ಕೊಂಡು ಅವರ ಕೆಲಸನ ಮಾಡ್ತಾ ಇರುತ್ತೆ. ಆದರೆ ನನಗೆಲ್ಲ ಗೊತ್ತಾಗತ್ತೆ, ಎಲ್ಲಿ ಇಟ್ಕೊಂಡಿದ್ದಾರೆ, ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಮಾಡ್ಲಿಕ್ಕೆ ಆಯ್ತಾ ಇದ್ದೀನಿ ನಾನು. ಭಗವಂತಗೆ ಬಿಟ್ಬಿಟ್ಟಿದ್ದೇನೆ ಅಲ್ಲಿ ಎಲ್ಲ ವಿಚಾರಗಳನ್ನ. ನಾನು ಅದಕ್ಕೆ ಹೇಳೋದು, ಅನುಭವಗಳನ್ನ ನಿಮ್ಮ ಹತ್ರ ಹಂಚ್ಕೊತೀನಿ, ಸುಮ್ಮನೆ ಯಾವುದೂ ಮಾತಾಡೋಕ್ಕೆ ಹೋಗಲ್ಲ ಅಲ್ವಾ. ಅದಕ್ಕೆ ಹೇಳ್ತಿರೋದು, ಅವ್ರ ಗುಣಲಕ್ಷಣಗಳು ಈ ರೀತಿ ಇರುತ್ತೆ. ದಯವಿಟ್ಟು ನಿಮ್ಮ ಸಂಸಾರದ ಗುಟ್ಟುಗಳನ್ನ ಯಾವುದೂ ಯಾರ ಹತ್ರನೂ ಬಿಟ್ಕೊಡಕ್ಕೆ ಹೋಗ್ಬೇಡಿ. ಇನ್ನೂ ನಂಬಲ್ಲ ಎಲ್ಲನೂ ಒಂದು ಮೂಢನಂಬಿಕೆ ಅನ್ನೋರಿಗೆ ತುಂಬಾ ವೇಸ್ಟ್ ಅಂತ ಹೇಳ್ತೀನಿ. ತುಂಬ ಖುಷಿ ಆಗುತ್ತೆ ನನಗೆ ಅಂಥವ್ರು ನೋಡಿದ್ರೆ. ಯಾಕಂದರೆ ಅವ್ರು ಯಾವುದೂ ನಂಬೋದೇ ಇಲ್ಲ, ತಲೆಗೆ ಹಾಕ್ಕೊಳ್ಳಲ್ಲ. ಮೇಯ್ನಾಗಿ ನಮಗೆ ತಲೆಗೆ ಹಾಕ್ಕೊಂಡ್ರೆ ಅದೆಲ್ಲ ಟೆನ್ಷನ್ ಆಗೋದು. ಅವರು ನಂಬಲ್ಲ, ಅವರು ಎತ್ತಿ ಬಿಸಾಡ್ಬಿಡ್ತಾರೆ. ಅದು ಏನೇ ಇರಲಿ ಎತ್ತಿ ಬಿಸಾಕ್ಬಿಟ್ರೆ ಅದು ಮುಗ್ದೋಯ್ತು, ಅಲ್ಲಿಗೆ ಖತಮ್. ಇಲ್ಲ ಇದು ನಮಗೆ ಬತ್ತು, ಇದು ನಮಗೆ ಆಯಿತು, ಹಿಂಗೆ ನಡೀತಾ ಇದೆ ಅಂದರೆ ಅಲ್ಲಿಗೆ ನಮ್ಗೆ ಅದ ಕಾಯಿಲೆ ಸ್ಟಾರ್ಟ್ ಆಗುತ್ತೆ. ಇವಾಗ ನಮಗೆ ಮಾನಸಿಕ ರೋಗಿ ಅಂತ ಆಗ್ಬಿಡುತ್ತೆ ಅದೊಂದು. ಹೆಂಗಂದರೆ, ಇಲ್ಲ ನಮ್ಗೆ ಯಾರೋ ಏನೋ ಮಾಡಿದ್ದಾರೆ, ಯಾರೋ ಏನೋ ಮಾಡಿದ್ದಾರೆ ಅಂದ್ಕೊಂಡು ಏನಾಗ್ಬಿಡುತ್ತೆ, ಮೈಂಡ್ ಸೆಟ್ ಫುಲ್ ಅದಕ್ಕೆ ಸಟ್ ಆಗಿಬಿಡುತ್ತೆ. ಅದಕ್ಕೆ ಸಟ್ ಆದಾಗ ಏನಾಗುತ್ತೆ, ಜೀವನ ಪೂರ್ತಿ ಹಾಳಾಗುತ್ತೆ, ಅದರಲ್ಲೇ ಕೂತ್ಕೊಂಡ್ಬಿಡುತ್ತೆ. ಇವಾಗ ಸಂಸಾರ ಅಂದ್ಬಳಿಕೆ ಸಣ್ಣ ಪುಟ್ಟ ಜಗಳಗಳು ಇರುತ್ತೆ, ಒಂದು ತೊಂದರೆಗಳನ್ನು ಬರುತ್ತೆ, ಕೆಲವೊಂದು ಟೈಮಲ್ಲಿ ದುಡ್ಡಿನ ಸಮಸ್ಯೆನೂ ಬರುತ್ತೆ, ಇನ್ನು ಗಂಡ ಹೆಂಡತಿ ಜಗಳಗಳನ್ನು ನಡೀತಾ ಇರುತ್ತೆ. ಸಂಸಾರ ಅಂದರೆ ಎಲ್ಲವನ್ನೂ ನಡೀತಾ ಇರುತ್ತೆ. ಒಂದು 4 ದಿವಸ ಹೆಚ್ಚು ಕಮ್ಮಿ ಆದಾಗ ನಮ್ಮ ಮನಸ್ಸೆಲ್ಲ ಗೊಂದಲಗಳನ್ನ ಸ್ಟಾರ್ಟ್ ಆಗಿಬಿಡುತ್ತೆ. ಅದನ್ನು ಮನಸ್ಸಿಂದ ತೆಗೆದುಬಿಡ್ಬೇಕು. ಎದರಿಂದ ಬಂತು, ಯಾಕೆ ಬಂತು, ಅದನ್ನು ಅಲ್ಲಿಗೆ ಬಗೆಹರಿಸ್ಕೊಂಬಿಟ್ರೆ ಅದನ್ನು ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಒಂದು ಅಂದರೆ ಆಗುತ್ತೆ, ಇಲ್ಲ ಅಂತ ನಾನು ಹೇಳಿಲ್ಲ, ಮಾಟ ಮಂತ್ರ ಮಾಡಿದ ಆದರೂ ಕೂಡ ಯಾವ ರೀತಿ ಪರಿಹಾರ ಮಾಡ್ಕೋಬೇಕಂತ ಗೊತ್ತಿರುತ್ತೆ. ಮತ್ತು ಅದನ್ನೇ ಮೈಂಡಲ್ಲಿ ಇಟ್ಕೋಬೇಡಿ ಅಂತ ನಾನು ಹೇಳೋದು. ಮಾಡಿದ್ರು ಅಂತ ತಲೆಯಲ್ಲಿ ಇಟ್ಕೊಂಡು ಕೊರಗೋದಕ್ಕಿಂತ ಅದಕ್ಕೆ ಪರಿಹಾರ ಅಂತ ಒಂದು ಮಾಡ್ಕೊಂಡ್ಬಿಟ್ಟು, ಮತ್ತು ನಿಮ್ಮ ಸಂಸಾರದಲ್ಲಿ ನೀವು ನಿಮ್ಮ ಜೀವನನ ಹೆಂಗೆ ಅರ್ಥ ಮಾಡ್ಕೋತೀರೋ ಅದ್ರ ಮೇಲೆ ಜೀವನನ ನಡೆಯುತ್ತೆ. ಎಷ್ಟೇ ಕಷ್ಟ ಇದ್ರೂ ಕೂಡ ನಾವು ಖುಷಿಯಾಗಿರಬೇಕು ಅಂತ ಅಂದ್ಕೊಂಡ್ರೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಈ ರೀತಿ ಇದ್ದರೆ ನಾವು ಹೀಗೆ ಇರ್ತೀವಿ, ಆಯಿತಾ. ಹೊಟ್ಟೆ ಗಂಡ ಒಂದು ಕೋಪ ಮಾಡ್ಕೋತಾ ಇದ್ದಾನೆ, ಇವತ್ತು ನಮ್ಮ ಮನೇಲಿ ಜಗಳ ಸ್ಟಾರ್ಟ್ ಆಗುತ್ತೆ ಅನ್ನೋದು ನಿಮಗೆ ಒಂದು ಸೂಚನೆ ಗೊತ್ತಾಗುತ್ತೆ ಆಲ್ರೆಡಿ. ಆ ಟೈಮಲ್ಲಿ ಮನೇಲಿ ಹೆಣ್ಮಕ್ಳು ಸೈಲೆಂಟ್ ಆಗಿರಬೇಕು, ಅದು ಜಗಳ ಬರಲ್ಲ.
ಎಷ್ಟೇ ಅವರು ಒಂದು ಸ್ವಲ್ಪ ಕೂಗಾಡ್ತಾ ಇರ್ತಾರೆ ಸಿಟ್ಟು ಬಂದಾಗ, ಯಾರೇ ಮನೇಲಿ ಹೆಣ್ಮಗಳಾಗಲಿ ಗಂಡ್ಮಗಾಗಲಿ ಕೂಗಾಡೋ ಟೈಮಲ್ಲಿ ನಾವು ಅತಿಯಾಗಿ ಸಿಟ್ಟನ್ನು ತೋರಿಸೋದಕ್ಕಿಂತ ಸ್ವಲ್ಪ ಸೈಲೆಂಟ್ ಆಗಿದ್ರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ನಾನು ಹಾಗೆ ಫಾಲೋ ಮಾಡ್ತಾ ಇರೋದು. ಮತ್ತು ನನಗೆ ಆಗಿರೋದ್ರ ಬಗ್ಗೆನೂ ನಾನು ತಿಳ್ಕೊಂಡು ಅದಕ್ಕೆ ಪರಿಹಾರನೂ ಮಾಡಿಕೊಂಡೆ. ಸುಮ್ಮನೆ ಚಾರು ಚುರುಕು ಜಗಳ ಆಗ್ತಾ ಇದೆ ಅಂತಂದರೆ ನಾನು ಅಲ್ಲಿಗೆ ಸೈಲೆಂಟ್ ಆಗಿಬಿಡ್ತೀನಿ. ಇಲ್ಲಾಂದ್ರೆ ಮೊದಲೇ ಹೇಳ್ಬಿಡ್ತೀನಿ, ಯಾರೂ ನನ್ನ ಹತ್ರ ಜಗಳ ಮಾಡೋಕ್ಕೆ ಬರಬೇಡಿ, ನಾನು ಜಗಳ ಮಾಡೋಕ್ಕೆ ಶಕ್ತಿ ಇಲ್ಲ ಅಂತ ಹೇಳ್ಬಿಟ್ಟಿರ್ತೀನಿ. ಹಾಗೆ ಫಸ್ಟೇ ಹೇಳಿ ಒಂದು ಖುಷಿನ ಪಡಿಸಿ ಆ ಜಗಳನ ಅಲ್ಲಿಗೆ ಕಥೆ ಮಾಡೋದು ತುಂಬ ಒಳ್ಳೆಯದು. ಅಕಸ್ಮಾತ್ ಅಪ್ಪಿತಪ್ಪಿನ ಒಂಚೂರು ಜಗಳ ಆಗ್ತಾಯಿದ್ರೆ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡಿದ್ರೆ ನಾವು ಖುಷಿಯಾಗಿರ್ತೀವಿ. ಇನ್ನು ಜಗಳ ಮಾಡ್ಕೊಂಡು ಹೋಗ್ತಾ ಇದ್ರೆ ಇನ್ನೊಬ್ರು ಖುಷಿಯಾಗಿರ್ತಾರೆ, ನಾವು ಕಷ್ಟದಲ್ಲಿರ್ತೀವಿ ಅಷ್ಟೇ. ಅದಕ್ಕಾಗಿ ಹೇಳ್ತಾ ಇರೋದು, ಅವ್ರ ಗುಣಗಳ ಲಕ್ಷಣಗಳು ಈ ರೀತಿ ಇರುತ್ತೆ. ಮತ್ತು ಈ ಮಾಟ ಮಂತ್ರದ ಪರಿಹಾರಕ್ಕಂತ ತುಂಬ ವಿಡಿಯೋಗಳನ್ನ ಮಾಡಿದ್ದೀನಿ. ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಯಾರಿಗಾದರೂ ಬೇಕು ಅಂದರೆ ಹೋಗಿ ಚೆಕ್ ಮಾಡಿಕೊಂಡು ಪೂಜೆಗಳನ್ನ ಮಾಡ್ಕೊಳ್ಳಿ. ನಾನು ಕೂಡ ಅದನ್ನೆಲ್ಲ ಮಾಡಿಕೊಂಡು ಜೀವನನ ಸರಿ ಮಾಡ್ಕೊಂಡಿದ್ದಕ್ಕೆ ನಿಮ್ಮ ಜೊತೆ ನಿಂತ್ಕೊಂಡು ಇಷ್ಟೊಂದು ಮಾತಾಡ್ತಾ ಇದ್ದೀನಿ ಖುಷಿಯಲ್ಲಿ. ತುಂಬಾ ಖುಷಿಯಾಗಿದ್ದೀನಿ. ಮತ್ತು ನಿಮಗೆ ಯಾವುದಾದ್ರೂ ವಿಡಿಯೋಗಳನ್ನ ಬೇಕು ಅಂದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ, ಅದ್ರ ಬಗ್ಗೆ ನಾನು ವಿಡಿಯೋನ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದೆ ಅಂತ ಅಂದ್ಕೊಂಡಿದ್ದೀನಿ. ಅನಿಸಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ಕಾರ.